ಲಾಸ್ಟ್ ಇಯರ್ ಬಂದಿದ್ವಿ ಫಸ್ಟ್ ಟೈಮು. ಲಾಸ್ಟ್ ಇಯರ್ ವಿ ಹ್ಯಾಡ್ ನೋ ಪ್ಲಾನ್ಸ್ ಆಫ್ ಪಾರ್ಟಿಸಿಪೇಟಿಂಗ್. We saw how good it was and then I participated and she won the prize. So I got them again this year. ತುಂಬ ಚೆನ್ನಾಗಿದೆ. ಕ್ಯಾಟಗರಿ ವೈಸ್ ಮಾಡ್ತಾರೆ, ಏಜ್ ವೈಸ್ ಮಾಡ್ತಾರೆ, ಮತ್ತು ಬ್ರೀಡ್ ವೈಸ್ ಮಾಡ್ತಾರೆ. ಸೊ ಇಟ್ಸ್ ರಿಯಲಿ ನೈಸ್, ವೆಲ್ ಆರ್ಗನೈಸ್ ಶೋ. ಹಾಂ ಹಾಂ, ಮನೇಲೂ ಹಿಂಗೆ ಎಲ್ಲ ಮನೇಲೂ ಓಡಾಡ್ತಾ ಇರ್ತಾರೆ. ವಿ ಡೋಂಟ್ ಟೈ ದೆಮ್ ಔಟ್ಸೈಡ್. ಮನೇಲೇ ಓಡಾಡ್ಕೊಂಡಿರ್ತಾರೆ ಯಾವಾಗಲೂ. ಏನಿಲ್ಲ, ಎವ್ರಿ ಡೇ ಕೋಮ್ ಮಾಡ್ತೀವಿ, ಸೊ ಏನು ಅಷ್ಟೇನಿಲ್ಲ. ಇಲ್ಲ, ನನ್ನ ಹತ್ರ 3 ನಾಯಿ ಇದೆ, ಅವಕ್ಕೆ ತಗೊಂಡು ಬಂದಿಲ್ಲ ಈ ಸತಿ. ನೆಕ್ಸ್ಟ್ ಟೈಮ್ ತಗೊಂಡ್ ಬರ್ತೀನಿ. ನನ್ನ ಹತ್ರ ದೊಡ್ಡ ದೊಡ್ಡ ನಾಯಿ ಇರೋದು, ಅದಕ್ಕೆ. ತುಂಬ ಕ್ಯೂಟ್ ಇವೆ ಎಲ್ಲ ಬ್ರೀಡ್ಗಳು. ಇಷ್ಟೊಂದು ಬ್ರೀಡ್ಗಳಿದೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದು ನೋಡಿಲ್ಲ ಯಾವತ್ತು. ತುಂಬ ಚೆನ್ನಾಗಿ ಅನಿಸ್ತದೆ. ಮೈಸೂರಲ್ಲಿ ನಡೀತಾ ಇದೆ ಅನ್ನೋದು ಖುಷಿ. ಹೌದು. ಪ್ರತಿ ವರ್ಷ ಬರ್ತೀರಾ ಹೇಗೆ? ಇಲ್ಲ, ಇದೇ ಫಸ್ಟ್ ಇಯರ್ ನಂದು. ಸೊ ಐ ಆಮ್ ವೆರಿ ಇಂಪ್ರೆಸ್ಡ್ ವಿತ್ ಆರ್ಗನೈಸೇಷನ್ ಆ್ಯಂಡ್ ಎವ್ರಿಥಿಂಗ್. ಇಟ್ಸ್ ರಿಯಲಿ ಗುಡ್. ಖುಷಿ ಆಗ್ತಾ ಇದೆ. ಇಲ್ಲ, ಇದೇ ಫಸ್ಟ್ ಟೈಮ್ ನೋಡೋಣ ಅಂತ ಬಂದಿದ್ದು. ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ. ನಮ್ದನ್ನ ಲ್ಯಾಬ್ ಇದೆ 2. ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ. ಈ ಸಲ ನೋಡೋಣ ಅಂತ ಬಂದ್ವಿ ಅಷ್ಟೆ. ಚೆನ್ನಾಗಿದೆ. ನಮ್ಮ ನಾಯಿ ಇನ್ನೂ ಚೆನ್ನಾಗಿದೆ. ಲ್ಯಾಬ್, ಒಂದು ವೈಟ್ ಒಂದು ಬ್ಲ್ಯಾಕ್. ಪೆಟ್ ಶೋ ಬಂದಿದ್ದೇವೆ. ಈ ಸತಿ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಸತತವಾಗಿ ಬರ್ತಾ ಇರ್ತೇವೆ. ಸೊ ಇದು 4ನೇ ಸತಿ ನಾವು ಮೈಸೂರು ದಸರಾ ಶೋ ಅಟೆಂಡ್ ಮಾಡ್ತಿರೋದು. ಇವ್ರ ಬ್ರೀಡ್ ಬಂದ್ಬಿಟ್ಟು ಟಿಬೇಟಿಯನ್ ಲಾಸಾ ಹ್ಯಾಪ್ಸು ಅಂತ. ಜನರಲಿ ಟಿಬೇಟಿಂದ ಒರಿಜಿನೇಟ್ ಆಗಿರೋ ಬ್ರೀಡ್. ಮೇಂಟೆನೆನ್ಸ್ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. 2 ಸತಿ ಗ್ರೂಮ್ ಎಲ್ಲ ಮಾಡಬೇಕು. ಅಂದರೆ ಇದು ಇವ್ರ ಫಸ್ಟ್ ಶೋ ಅಲ್ಲ. ಸೊ ಆಲ್ ಓವರ್ ಇಂಡಿಯಾ ಶೋಸಿಗೆ ಹೋಗ್ತಾರೆ. ಸೊ ಇಂಡಿಯನ್ ಚಾಂಪಿಯನ್ ಟೈಟಲ್ ಕೂಡ ಆಗಿದೆ ಇಬ್ರದ್ದು ಕೂಡ. ಸೊ ತುಂಬ ಖುಷಿ ಆಯ್ತು ಇಲ್ಲಿ ಬಂದು. ಮಕ್ಕಳ ತರ ಕರ್ಕೊಂಡು ಬಂದಿದ್ದೀರಿ, ಬಹಳ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಈಗ ನಮ್ಮ ಮನೇಲಿ ಹೀಗೆ ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸ್ಟಾರ್ಕ್ ಸ್ಟಡ್ ಅಂತ. ಅದ್ರಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ನೀವು 365 ಡೇಸ್ ನೋಡಿದ್ರು ಹೀಗೆ ಗ್ರೂಮ್ ಆಗಿ ಇರ್ತಾರೆ. ಎಲ್ಲಿಂದ ಬಂದಿರೋದು? ಮ್ಯಾಂಗ್ಳೂರು. ಲೈಕ್ ಮೊನ್ನೆ ಮಡಿಕೇರಿ ಶೋ ಇತ್ತು, ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇವತ್ತು ಬಂದಿರೋದು. ಸೊ ಅಲ್ಲೂ ಅವಳಿಗೆ ಓವರ್ ಆಲ್ ಚಾಂಪಿಯನ್ಶಿಪ್ಪಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ ಎಂಟೈರ್ ಶೋ ಅಲ್ಲಿ, ಎಂಟೈರ್ ಮಡಿಕೇರಿಯಲ್ಲಿ.